ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಮೀಡಿಯಾ. ನಾನಿವತ್ತು ಬಹಳಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥ ಒಂದು ಪುರಾತನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈಗ ನಾನು ಬಂದಿರುವಂಥ ಸ್ಥಳ ಬಂದು ಐವರಕಂಡಾಪುರ. ಐವರಕಂಡಾಪುರ ಅಂದರೆ ಏನು? ಐವರನ್ನು ಕಂಡಂಥ ಪುರ. ಯಾರು ಆ ಐವರು? ಕ್ಯೂರಿಯಾಸಿಟಿ ಅಲ್ವಾ? ಯಾರು ಆ ಐವರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಐವರಕಂಡಾಪುರ ಅಂದರೆ ಏನು, ಇದರ ಹಿನ್ನೆಲೆ ಏನು, ಇದರ ಸ್ಥಳ ಪುರಾಣ ಏನು, ಎಲ್ಲವನ್ನ ತಿಳ್ಕೊಂಬರೋಣ. ನೋಡಿ, ಇದು ದೇವಸ್ಥಾನದ ಆವರಣದ ಪಕ್ಕದಲ್ಲೇ ಅಶ್ವತ್ಥ ಕಟ್ಟೆ ಇದೆ. ತುಂಬ ದೊಡ್ಡ ಅಶ್ವತ್ಥ ಕಟ್ಟೆ ನೋಡಿ. ಇಷ್ಟು ದೊಡ್ಡ ಅಶ್ವತ್ಥ ಕಟ್ಟೆ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿದೆ. ಈ ಅಶ್ವತ್ಥ ಕಟ್ಟೆಯ ಪಕ್ಕದಲ್ಲೇ ಐವರಕಂಡಾಪುರ ಅಂದರೆ ಪಾಂಡವರ ದೇವಸ್ಥಾನದ ಎಂಟ್ರೆನ್ಸು ಇದೆ. ಎಂಟ್ರೆನ್ಸ್ ಐವರಕಂಡಾಪುರ ಅಥವಾ ಇವರಕಂದಾಪುರದಲ್ಲಿ 2 ಶಾಸನಗಳು ಪತ್ತೆಯಾಗಿದೆ. ಮೊದಲನೇದಾಗಿ ನಾವು ಶಾಸನ ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಶಾಸನ ಎಂದರೆ ದೀರ್ಘಕಾಲ ಬಹುಕಾಲ ಉಳಿಯುವಂತಹ ಶಿಲೆ, ಲೋಹ ಮುಂತಾದವುಗಳ ಮೇಲೆ ಬರೆಸಿದಂತಹ ಬರಹಗಳು. ಶಾಸನ ಎಂಬುದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ರಾಜಾಜ್ಞೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ರಾಜರ ಆಜ್ಞೆಗಳನ್ನು, ರಾಜರ ಸಾಧನೆಗಳನ್ನು, ಗುಡಿ ಗೋಪುರ ಇವುಗಳಿಗೆ ಕೊಟ್ಟಂತಹ ದಾನ ದತ್ತಿ ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಸಹ ಶಾಶ್ವತವಾದ ಕಲ್ಲು, ಲೋಹ, ತಾಮ್ರಗಳ ಮೇಲೆ ಬರೆಸಿಡ್ತಾ ಇದ್ರು. ಇದಕ್ಕೆ ನಾವು ಶಾಸನ ಎಂದು ಕರೆಯುತ್ತೇವೆ. ಐವರಕಂಡಾಪುರದಲ್ಲಿ ದೊರೆತಿರುವ 2 ಶಿಲಾಶಾಸನಗಳು 10ನೇ ಶತಮಾನಕ್ಕೆ ಸೇರಿದಾಗಿರುತ್ತದೆ. ಇದು ಹಳೆಗನ್ನಡ ಲಿಪಿಯಲ್ಲಿದ್ದು ಇಲ್ಲಿನ ಭೂಮಿಯನ್ನು ಸಿದ್ದೇಶ್ವರ ದೇವಾಲಯಕ್ಕೆ ವಾಮನಯ್ಯ ಎಂಬ ಚೋಳರ ರಾಜರ ಪ್ರತಿನಿಧಿ ದಾನವಾಗಿಯೂ ದತ್ತಿಯಾಗಿಯೂ ನೀಡಿರುತ್ತಾರೆ. ಇದರ ಬಗ್ಗೆ ಉಲ್ಲೇಖವಿದೆ. ಹಾಗೂ ಇದನ್ನು ಕುಂಬಾರಹಳ್ಳಿ ಶಾಸನ ಎಂದು ಕರೆಯಲಾಗುತ್ತದೆ. ಕುಂಬಾರಹಳ್ಳಿ ಇವತ್ತಿಗೂ ಸಹ ಐವರಕಂಡಾಪುರದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಸಿದ್ದೇಶ್ವರ ದೇವಾಲಯಕ್ಕೆ ನೀಡಿರುವ ಭೂಮಿಯ ಎಲ್ಲೆಯನ್ನು ಸ್ಪಷ್ಟವಾಗಿ ಈ ಶಾಸನದಲ್ಲಿ ತಿಳಿಸಲಾಗಿದೆ. ಈ ಶಾಸನದಲ್ಲಿ ಶಿವನ ವಾಹನವಾದ ನಂದಿಯನ್ನು ಬಹಳ ಸುಂದರವಾಗಿ ಚಿತ್ರಿಸಲಾಗಿದೆ. ಈ ದೇವಸ್ಥಾನದ ಒಳಭಾಗದ ಬಗ್ಗೆ ನೋಡೋದಾದರೆ, ಈ ದೇವಸ್ಥಾನಕ್ಕೆ 2 ಕಡೆಯಿಂದ ಪ್ರವೇಶ ದ್ವಾರ ಇದೆ. ನೀವೀಗ ನೋಡ್ತಾ ಇರೋದು ಶಾಸನಗಳಿದೆಯಲ್ಲ, ಆ ಕಡೆಯಿಂದ ಮೇನ್ ಗೇಟ್ ಅಂತಲೇ ಹೇಳ್ಬೋದು. ಇದು ಕಾಲಭೈರವೇಶ್ವರನ ದೇವಸ್ಥಾನ. ವಿಘ್ನ ವಿನಾಶಕನನ್ನು ಸಹ ನೀವು ನೋಡ್ಬೋದು. ಇಲ್ಲಿಗೆ ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ಅಕಾಲಿಕ ಮೃತ್ಯು ಸಂಭವಿಸಬಾರ್ದಂತೇಳಿ ಕಾಲಭೈರವೇಶ್ವರನನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಈ ಸ್ಥಳಕ್ಕೆ ಬಂದಾಗ ಮರೆಯದೆ ಕಾಲಭೈರವೇಶ್ವರನಿಗೆ ನಮಸ್ಕಾರ ಮಾಡಿ ಪೂಜೆ ಸಲ್ಲಿಸಿ ಹೋಗಿ. ನೋಡಿ, ಇದು ಬೆಳಗ್ಗೆ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ, ಅದಾದ ನಂತರ ಕ್ಲೋಸ್ ಆಗುತ್ತೆ. ಹಾಗಾಗಿ ಕೆಲವರೆಲ್ಲ ಹೊರಭಾಗದಲ್ಲೇ ಪೂಜೆ ಮಾಡ್ತಿದ್ದಾರೆ. ಪಂಚಪಾಂಡವರಾದ ಭೀಮ, ಅರ್ಜುನ, ಧರ್ಮರಾಯ, ನಕುಲ, ಸಹದೇವ ತಮ್ಮ ತಾಯಿ ಕುಂತಿದೇವಿಯೊಂದಿಗೆ ಬಂದು ಈ ಸ್ಥಳದಲ್ಲಿ ಸ್ವಯಂ ಶಿವಲಿಂಗಗಳನ್ನು ನಿರ್ಮಿಸಿ ಪೂಜೆಯನ್ನು ಸಲ್ಲಿಸಿರ್ತಾರೆ. ನೋಡಿ, ಇದು ಕುಂತಿದೇವಿ ತಾಯಿ ನಿರ್ಮಿಸಿರುವಂಥ ಶಿವಲಿಂಗ. ಎಲ್ಲ ಶಿವಲಿಂಗಗಳಿಗೂ ಪುಟ್ಟದಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಸಹದೇವ ನಿರ್ಮಿಸಿರುವಂಥ ಶಿವಲಿಂಗ, ಹಾಗಾಗಿ ಸಹದೇವೇಶ್ವರ ಎಂದು ಹೆಸರಿಟ್ಟಿದ್ದಾರೆ. ಬನ್ನಿ, ಈ ದೇವಸ್ಥಾನದ ಒಳಭಾಗವನ್ನು ಝೂಮ್ ಮಾಡಿ ತೋರಿಸ್ತೀನಿ ಹೇಗಿದೆ ಶಿವಲಿಂಗ ದೇವಸ್ಥಾನದ ಒಳಭಾಗ ಅಂತ. ನೋಡಿ, ಝೂಮ್ ಮಾಡಿ ನೋಡಿದ್ರೆ ಇಲ್ಲಿ ಬೃಹದಾಕಾರದ ನಂದಿ ಇದೆ. ತುಂಬ ದೊಡ್ಡದಾಗಿತ್ತು ನಂದಿ. ನಂದಿಯ ಮುಂಭಾಗದಲ್ಲಿ ಶಿವಲಿಂಗ ಇದೆ. ಸಾವಿರಾರು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದಂತಹ ಶಿವಲಿಂಗ, ಅದು ಸಹ ಏನೂ ಮುಕ್ಕಾಗದೆ ತುಂಬಾ ಚೆನ್ನಾಗಿತ್ತು ಶಿವಲಿಂಗ. ನೋಡಿ, ಅಷ್ಟಾಗಿ ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ, ಕ್ಲಾರಿಟಿ ಇಲ್ಲ ಅನಿಸುತ್ತೆ. ಆದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನಿಮಗೆ ಶಿವಲಿಂಗ ದರ್ಶನ ಸಿಗುತ್ತೆ. ನೋಡಿ, ನಂದಿಯ ಮುಂಭಾಗದಲ್ಲೇ ನೋಡ್ತಾರೆ ಹಾಗೆ ಶಿವಲಿಂಗ. ನೋಡಿ ನೋಡಿ ಶಿವಲಿಂಗ ಕಾಣ್ತಾ ಇದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಶಿವಲಿಂಗ. ಇದು ಅರ್ಜುನ ಸ್ವತಃ ತಾನು ನಿರ್ಮಿಸಿದಂತಹ ಶಿವಲಿಂಗ. ಅದಕ್ಕೆ ಅರ್ಜುನೇಶ್ವರ ಎಂದು ಹೆಸರಿಡಲಾಗಿದೆ. ಇಲ್ಲೂ ಸಹ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಇಲ್ಲಿ ಶಿವಲಿಂಗ ತುಂಬ ಬೃಹದಾಕಾರವಾಗಿದೆ, ತುಂಬ ದೊಡ್ಡದಾಗಿದೆ. ನಂದಿ ಸ್ವಲ್ಪ ಚಿಕ್ಕದಾಗಿದೆ. ನೋಡಿ, ಇಲ್ಲಿ ಶಿವಲಿಂಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ನೀವು ಇಲ್ಲಿ ಬಂದು ನೋಡಿದಾಗ ಇನ್ನೂ ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ವಿಡಿಯೋದಲ್ಲಿ ದೂರ ಇರೋದ್ರಿಂದಾಗಿ ಅಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲ.
ನೋಡಿ ಶಿವಲಿಂಗ ಎಷ್ಟು ಚೆನ್ನಾಗಿದೆ, ತುಂಬ ದೊಡ್ಡ ಶಿವಲಿಂಗ ಇದು. ಅಲ್ಲಿರುವ ಶಿವಲಿಂಗಗಳಿಗೆಲ್ಲ ಇದು ತುಂಬಾ ದೊಡ್ಡದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಂ, ಶಿವಲಿಂಗ ದರ್ಶನ ಚೆನ್ನಾಗೈತಲ್ವ. ಇದು ನಕುಲ ಸ್ವತಃ ತಾನು ನಿರ್ಮಿಸಿದಂಥ ಶಿವಲಿಂಗ, ಅದಕ್ಕೆ ನಕುಲೇಶ್ವರ ಎಂದು ಕರೆಯಲಾಗುತ್ತೆ. ಇದು ಧರ್ಮರಾಯ ಸ್ವಾಮಿ ಪ್ರತಿಷ್ಠಾಪಿಸಿದ ಶಿವಲಿಂಗ ದರ್ಶನ. ಇದೇ ಇಲ್ಲಿನ ಪ್ರಮುಖವಾದ ದೇವಸ್ಥಾನವಾಗಿದೆ. ದೇವಸ್ಥಾನದ ಮೇಲೆ ಸಾರ್ವಜನಿಕರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಸಹ ಹಾಕಿದ್ದಾರೆ. ದೇವಸ್ಥಾನದ ಸುತ್ತಲೂ ಸರ್ಪಗಾವಲು ಇದೆ, ಎಚ್ಚರಿಕೆ. ಹಾಗೂ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಅಂಟು ಮುಂಟು ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬರಬೇಡಿ, ಯಾಕಂದರೆ ಇಲ್ಲಿ ಸರ್ಪ ಇದೆ ಅಂತ ಮೊದಲೇ ಹಾಕಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿಗೆ ಬಂದಂಥ ಮಕ್ಕಳಾಗಿರ್ಬೋದು, ವಯಸ್ಸು ಹುಡುಗರಾಗಿರ್ಬೋದು, ಯಾವುದೇ ಚೇಷ್ಟೆ ಕುಚೇಷ್ಟೆಗಳನ್ನ ಮಾಡದೆ ದೇವರ ದರ್ಶನ ಮಾಡಿಕೊಂಡು ರಿಟರ್ನ್ ಆಗಿ. ಆದಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ದೇವಸ್ಥಾನದ ಆವರಣದಲ್ಲಿ. ಈ ಧರ್ಮೇಶ್ವರ ಶಿವಲಿಂಗದ ಪಕ್ಕದಲ್ಲೇ ಭೀಮ ನಿರ್ಮಾಣ ಮಾಡಿರುವಂಥ, ಭೀಮ ಪ್ರತಿಷ್ಠಾಪಿಸಿರುವಂಥ ಶಿವಲಿಂಗವನ್ನು ನಾವು ನೋಡ್ಬೋದು. ನೋಡಿ, ಇದು ದೇವಸ್ಥಾನದ ಒಟ್ಟಾರೆ ಚಿತ್ರಣ. ಪಂಚಪಾಂಡವರು ಒಬ್ಬೊಬ್ಬರಾಗಿ ಪ್ರತಿಷ್ಠಾಪಿಸಿದ ಶಿವಲಿಂಗಗಳ ಮೇಲೆ ಚೋಳರಾಜರು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಶಿವಲಿಂಗಗಳನ್ನು ನಿರ್ಮಿಸಿದ್ದು ಪಂಚಪಾಂಡವರು, ಆದರೆ ದೇವಸ್ಥಾನವನ್ನು ನಿರ್ಮಿಸಿರುವುದು ಚೋಳರಾಜರು. ಈ ಧರ್ಮರಾಯ ಸ್ವಾಮಿ ಪ್ರತಿಷ್ಠಾಪಿಸಿದ ಈ ದೇವಸ್ಥಾನನೇ ಇಲ್ಲಿನ ಪ್ರಧಾನ ದೇವಸ್ಥಾನವಾಗಿದೆ. ನೋಡಿ, ಇದು ಇಲ್ಲಿನ ಸ್ಥಳ ಪುರಾಣ. ಓಕೆ ಸ್ನೇಹಿತರೆ, ಐವರಕಂಡಪುರದ ಗ್ರಾಮಸ್ಥರು ಇಲ್ಲಿದ್ದಾರೆ. ಬನ್ನಿ ಕೇಳೋಣ ಇವ್ರನ್ನ ಐವರಕಂಡಪುರ ಅಂದರೆ ಏನು, ಇಲ್ಲಿನ ಇತಿಹಾಸ ಏನು ಅಂತ. ನಮಸ್ತೆ ಯಜಮಾನ್ರೆ. ನಮಸ್ಕಾರ. ತಮ್ಮ ಹೆಸರು? ಹನುಮಂತರಾಯಪ್ಪ. ಓಕೆ, ನೀವು ಹೇಳಿ ಐವರಕಂಡಪುರ ಅಂದರೆ ಏನು, ಇಲ್ಲಿ ಪಾಂಡವರು ಬಂದು ನಿಲ್ಲಿಸಿದ್ರು ಅಂತ ಹೇಳ್ತಾರೆ, ನಿಜವಾ ಇದೆಲ್ಲ ಸತ್ಯನಾ ಅಂತ ತಿಳಿಸ್ಕೊಡಿ. ಇಲ್ಲಿನ ಇತಿಹಾಸ, ಈ ಊರಿನಲ್ಲಿ ನಮ್ಮ ತಂದೆ ಚೇರ್ಮನ್ರಾಗಿದ್ದರು. ನಮ್ಮ ತಾತ ನಮ್ಮ ತಂದೆ ಎಲ್ಲ ಈ ಊರಲ್ಲೇ ಬೆಳೆದು ನಡೆದವರು. ಅದು ನನಗೆ ತಿಳಿದ ಮಟ್ಟಿಗೆ ಈ ಊರಿನ ಇತಿಹಾಸ ರೆಕಾರ್ಡ್ನಲ್ಲಿದೆ, ಗೆಜೆಟ್ನಲ್ಲಿದೆ. ಅದ್ರ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ. ರೆಕಾರ್ಡು ಅದು ಇದು ಅವ್ರು ಹೇಳಿದ್ರು, ಇದು ಹೇಳಿದ್ರು, ಇದು ಇದ್ರು, ಇದು ಎಲ್ಲ ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ ಏನಂದ್ರೆ, ಇದು 1200 ವರ್ಷಗಳ ಮೇಲೆ ಇತಿಹಾಸ ಇದೆ. ಇದು ಚೋಳರ ಕಾಲದಲ್ಲಿ ಆಗಿರುವಂತಹ ದೇವಸ್ಥಾನ. ಇದೆಲ್ಲ ಮೊದಲೆಲ್ಲ ಇದಾಗಿತ್ತು, ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇವೆಲ್ಲ ರೆಕಾರ್ಡ್ ಇದೆ. ಇಲ್ಲಿ ಪಾಂಡವರು ಬಂದಿದ್ರು, ಅದೆಲ್ಲ ಬೇಡಿ. ಒಟ್ಟಿನಲ್ಲಿ ಇಲ್ಲಿ ಪಂಚಪಾಂಡವ್ರನ್ನ, ಇದೆಲ್ಲ ಕಾಡು, ಅವಾಗೆಲ್ಲ ಪಾಂಡವರು ಬಂದಿದ್ದ ಪಂಚಪಾಂಡವರು ಗೋಪಾಲಕೃಷ್ಣ ಇಲ್ಲಿ ನೋಡಿದಂಥ ಸ್ಥಳ ಅಂತ. ಅದಕ್ಕೆ ಐವರನನ್ನ ಗೋಪಾಲಕೃಷ್ಣ ನೋಡಿದಂಥ ಸ್ಥಳ ಆಗಿರೋದ್ರಿಂದ ಇದಕ್ಕೆ ಐವರ ಕಂಡಪುರ. ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಇಲ್ಲಿ ಪಂಚಪಾಂಡವ ದೇವಸ್ಥಾನಗಳು ಇದೆ. ಇದು ಮೂಲ ದೇವರು ಈ ಊರಿಗೆ ಧರ್ಮೇಶ್ವರ ಸ್ವಾಮಿ. ದೇವಾಲಯಗಳ ತವರೂರು ಅಂತ ಇದೆ. ಇದು ಕೆಂಪೇಗೌಡರು ಈ 48 ಜನ ಬ್ರಾಹ್ಮಣರಿಗೆ ಪೂಜೆ ಮಾಡಲಿ ಅಂದ್ಬಿಟ್ಟು ಬೆಂಗಳೂರು ಈಗ ಸ್ಥಾಪನೆ ಮಾಡಿದ್ರಲ್ಲ ಕೆಂಪೇಗೌಡರು, ಅವರು ಇದು ಬಳುವಳಿಯಾಗಿ ಕೊಟ್ಟಂತ ಸ್ಥಳ ಇದು. ಇದು ಗೆಜೆಟ್ನಲ್ಲಿದೆ. ನಾನು ಹೇಳಿದೆ, ಇನ್ನೊಬ್ರು ಹೇಳಿದ್ರೆ ಅನ್ನೋ ಪ್ರಶ್ನೆ ಅಲ್ಲ, ಗೆಜೆಟ್ನಲ್ಲಿದೆ. ಆದರೆ ಕೈವಾರ ತಾತ ಯೋಗಿ ನಾರಾಯಣ ಯತೀಂದ್ರರು ಇಲ್ಲಿ ಬಂದಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ಒಂದು ತೆಲುಗಿನಲ್ಲಿ ಒಂದು ಹೇಳಿದ್ದಾರೆ, ಪುರಮಂಟೆ ಪುರಮಯ್ಯ ಪುಣ್ಯಕ್ಷೇತ್ರ ಪುರಮೋ ತರಲೋನ ಐಗಂಡಾಪುರಂ పంచ పాండవుల సంకీత లింగాలు ಶ್ರೀ ವೇಣುಗೋಪಾಲ ಸ್ವಾಮಿ ಅಂತ ಅಂದರೆ ಪವಿತ್ರವಾದ ಸ್ಥಳ ಇದೆ. ಇಲ್ಲಿ ಎಲ್ಲ ಅವರವರ ಸಮುದಾಯಗಳಿಗೆ ಸೇರಿದಂತಹ ದೇವಸ್ಥಾನಗಳಿದೆ. ಗರಗದಮ್ಮ ಪಟೇಲಮ್ಮ ಅಂತ ದೇವಸ್ಥಾನ ಇದೆ. ಆಮೇಲೆ ರೇಣುಕಾ ತಾಯಿ ಯಲ್ಲಮ್ಮ ತಾಯಿ ಇಲ್ಲೇ ಕಾಣ್ತಾ ಇದೆ, ಅದು ಇದೆ. ಆಮೇಲೆ ದೊಡ್ಡಮ್ಮ ದೇವರು, ಆಮೇಲೆ ಮಾರಮ್ಮ ಇದೆ, ಪೂಜಮ್ಮ ಇದೆ, ಗೋಪಾಲಕೃಷ್ಣ ದೇವಸ್ಥಾನ ಇದೆ. ಒಟ್ಟಿನಲ್ಲಿ 21 ದೇವಸ್ಥಾನಗಳು ಈ ಊರಿನಲ್ಲಿ ನೆಲೆಗೊಂಡಿದೆ. ಇದು ಬಹಳ ಇತಿಹಾಸ, 1000 ಮೇಲಿನ ಇತಿಹಾಸ ಉಳ್ಳಂತ ದೇವಸ್ಥಾನ. ಶಿಲೆ ಇದೆ ನೋಡಿ, ದೇವಸ್ಥಾನ ಮುಂಭಾಗದಲ್ಲಿ ಶಿಲೆಗಳಿಲ್ಲ. ಆ ಮುಖಾಂತರ ಅವೆಲ್ಲ ಸ್ಟಡಿ ಮಾಡಿ ಎಲ್ಲರೂ ಬಂದು ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಂದು ಅವನ್ನೆಲ್ಲ ಇದು ಮಾಡಿರೋದ್ರಿಂದ ಅಲ್ಲೆಲ್ಲ ತಿಳಿದಿಂದ ನಾನು ನಿಮಗೆ ಈ ವಿಷಯ
ವಿಶಿಷ್ಟತೆ. ಇದು ಈ ಐವರಕಂಡಪುರದ ಕೆಂಪೇಗೌಡರು ಬ್ರಾಹ್ಮಣರ ಇತಿಹಾಸ ಕೊಟ್ಟ ಮೇಲೆ ಇದು ಪ್ರಸಿದ್ಧಿಗೆ ಬಂದಿದೆ. ಇದು ನೀರಿಗೆ ನಮ್ಮೂರಿಗೆ ಯಾವುದು ನೀರಿನ ಯಾವುದೊಂದು ಇಲ್ಲ. ಅವತ್ತಿಂದ ಯಾಕೆ ಬರ್ತದೋ ಒಳ್ಳೆ ಶಿವನ ತಲೆ ಮೇಲೆ ಗಂಗೆ ಬಂದು ಎರಡೊತ್ತು ನೀರಿದೆ, ಅಭಾವ ಇಲ್ಲ. ಸಿಹಿ ನೀರು ಬೇರೆ ಸಿಗ್ತದೆ. ನಾವು ಕೂತಂಥ ಸ್ಥಳ ನೋಡಿ ದೇವಸ್ಥಾನ ಸಂಬಂಧಪಟ್ಟಿದೆ. ಇದು ನನಗೆ ತಿಳಿದ ಮಟ್ಟಿಗೆ ಇಷ್ಟು ವಿಷಯ ಗೊತ್ತು. ಬೇರೆ ವಿಷಯ ಎಲ್ಲ ಬೇಕು ಅಂದರೆ ಅದೆಲ್ಲ ಭಾಳ ಇಲ್ಲಿ ಪಾಂಡವರನ್ನ ಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಹೇಳಿಕೆ ಅದು ಯಾರು ಕಂಡಿರೋಲ್ಲ. ಯಾತಕ್ಕೋಸ್ಕರ ಇದು ಹೇಳ್ತೀನಿ ಅಂದರೆ ಮಹಾಭಾರತ ಅದು ಇತಿಹಾಸ ಗೊತ್ತಿರೋದು ಗೊತ್ತು. 4,000-5,000 ವರ್ಷದಲ್ಲಿ ಪಾಂಡವರು ಇಲ್ಲಿ ಬಂದಿದೆ ಅಂತ ನೋಡಿದ್ರೆ ಅದು ಪಾಯಿಂಟ್ ತಗೊಂಡು ಸುಮ್ಮನೆ ಹೇಳ್ಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಲ್ಲ, ದಾಖಲೆ ಪ್ರಕಾರ ಹೇಳೋದಾದರೆ ಅದೂ ಒಂದು ಗೋಪಾಲಕೃಷ್ಣ ಇಲ್ಲಿ ನೋಡಿದ ಅಂತ ಒಂದು ನಮ್ಮ ತಂದೆಯವರು ಚೇರ್ಮನ್ರಾಗಿರೋದ್ರಿಂದ ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಅದು ತಿಳಿದಷ್ಟು ಮಟ್ಟಿಗೆ ಹೇಳ್ತೀನಿ. ನೋಡಿದ್ರು ಅಂತ ಆಡು ಮಾತಿನಿಂದ ನಾನು ಅದಕ್ಕೆ ಗೋಪಾಲಕೃಷ್ಣ ದೇವಸ್ಥಾನ ಅಲ್ಲಿದೆ. ಆಮೇಲೆ ಇಲ್ಲಿ ಪಂಚಪಾಂಡವರು ಅದಕ್ಕೆ ಐವರಕಂಡಪುರ, 5 ಜನ ಪಾಂಡವರು ನೋಡಿದ್ದಂಥ ಗೋಪಾಲಕೃಷ್ಣ ಐವರಕಂಡಪುರ ಅಂತ ಇದಕ್ಕೆ ಹೆಸರು ಬಂದಿತ್ತು. ಆದರೆ ಇದು ಎಲ್ಲ ನೋಡಿ ಕೆಂಪೇಗೌಡರಲ್ಲಿ ಕೊಟ್ಟ ಮೇಲೆ 1000 ಎಕರೆ ಇತ್ತು. ಈಗ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಲ್ಲ ಇದೆ. ಆವಾಗ ಬಂದ ನಮ್ಮಂಥ ರೈತರುಗಳು ಅವ್ರನ್ನೆಲ್ಲ ಬಂದ 48 ಜನ ಬ್ರಾಹ್ಮಣರಿಗೆ ಬಳುವಳಿಯ ಕೆಂಪೇಗೌಡ ಕೊಟ್ಟ ಮೇಲೆ ಆಗಿನಲ್ಲಿ ಬಂದ ರೈತರಂಥವ್ರಿಗೆ ಯಾರು ದುಡಿಮೆ ಮಾಡ್ತಾರೋ ಅವರಿಗೆಲ್ಲ ಇದು ಬೇಸಾಯ ಮಾಡಿಕೊಂಡು ಅವ್ರಿಗೊಂದಿಷ್ಟು ಪಾಲು ಕೊಟ್ಟು ಇದು ಕೊಟ್ಕೊಂಡು ಜೀವನ ಮಾಡಿದ ಮುಂದವರು ನಮ್ಮ ತಂದೆ ತಾತ ಈ ಇತಿಹಾಸ. ಯಾಕಂದರೆ ನಮ್ಮ ತಾತ ನಮ್ಮ ತಂದೆ ಎಲ್ಲ ಬೆಳೆದು ನಾವು ಹುಡುಗರಲ್ಲೆಲ್ಲ ಆಟ ಆಡಿ ಪ್ರತಿಯೊಂದು ಇದು ನೋಡಿರೋದ್ರಿಂದ ಒಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ಸುತ್ತಮುತ್ತ ನಾನು ಬಹಳಷ್ಟು ತಿಳಿದ ಮಟ್ಟಿಗೆ ಹೇಳೋದಾದರೆ ನಮ್ಮೂರು ಅವ್ರೂರು ಅವ್ರಿಗೆ ಚಂದ ಯಾರು ಬೇಕಾದ್ರೂ ಹೇಳ್ಬೋದು. ಆದರೆ ನಮ್ಮೂರು ಮಾತ್ರ ಪವಿತ್ರವಾದ ಸ್ಥಳ. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಹೇಳಬೇಕಂದ್ರೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ನೋಡಿ, ಅದು ಶಿವನ ದೇವಸ್ಥಾನ. ನಾನು ಭಾಳಷ್ಟು ಊರು ನೋಡಿದ್ದೀನಿ. ಶಿವನ ದೇವಸ್ಥಾನದ ಎದುರುಗ 100 ಮೀಟರ್ನಲ್ಲಿ ಸ್ಮಶಾನ ಇದೆ. ಶಿವನ ದರ್ಶನ ಮಾಡಿ ನಮ್ಮ ಸ್ಮಶಾನಕ್ಕೆ ಬೇಕಾದ್ರೆ ಹೋಗಿ ನೋಡಿ. ಶಿವನ ದರ್ಶನ ಯಾರದು ಅಲ್ಲಿ ಸಮಾಧಿ ಅವರು ಇದು ಸಂಸ್ಕಾರ ಮಾಡಬೇಕಾದ್ರು ಶಿವನ ಎದುರುಗ 100 ಮೀಟ್ರೆ ಇದೆಲ್ಲ ಕೆರೆಯಲ್ಲಿ ಭಾಳಷ್ಟಾಗುತ್ತೆ ಅಂತ. ಅದರಿಂದ ನಮಗೆ ಈ ಥರ ಎಲ್ಲೂ ಇಲ್ಲಿ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟಲ್ಲಿ ಕಾಶಿ ಮಾಡ್ತಾರಲ್ಲ ಹಾಗೆ ಸ್ಮಶಾನ ಇದ್ರು. ಅದಕ್ಕೆ ಕೆಲವು ಮುಖ್ಯ ಉದ್ದೇಶ ಅದು ಎಲ್ಲ ಊರುಗಳಲ್ಲೂ ಶಿವನ ಮುಂದೆ ಸಮಾಧಿ ಆಗೋದು ಭಾಳ ಕಮ್ಮಿ. ಅದಕ್ಕೆ ಇದು ಪವಿತ್ರವಾದ ಅಂಥ ಸ್ಥಳ, ಪವಿತ್ರವಾದ ಊರು ಅಂತ ಮಾತ್ರ ಹೇಳ್ತೀನಿ. ಸರಿ ಧನ್ಯವಾದಗಳು. ನೋಡಿ, ಇದು ಶ್ರೀ ಪಾಂಡವರ ಪರಬ್ರಹ್ಮ ದೇವರು ಶ್ರೀಹರಿಯನ್ನು ಪಾಂಡವರು ಪೂಜಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಶ್ರೀಹರಿಯ ದೇವಸ್ಥಾನವನ್ನು ಸಹ ಪುಟ್ಟದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ಸ್ವತಃ ಪಾಂಡವರು ಶ್ರೀಹರಿಯನ್ನು ಪೂಜಿಸ್ತಾ ಇದ್ದಂಥ ದೇವಸ್ಥಾನ. ನೋಡಿ, ಇದು ಶ್ರೀ ಪಾಂಡವರ ಪರಬ್ರಹ್ಮ ದೇವರು ಶ್ರೀಹರಿಯನ್ನು ಪಾಂಡವರು ಪೂಜಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಶ್ರೀಹರಿಯ ದೇವಸ್ಥಾನವನ್ನು ಸಹ ಪುಟ್ಟದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದು ಸ್ವತಃ ಪಾಂಡವರು ಶ್ರೀಹರಿಯನ್ನು ಪೂಜಿಸ್ತಾ ಇದ್ದಂಥ ದೇವಸ್ಥಾನ. ಈ ಐವರಕಂಡಾಪುರ ಇರುವುದು ಬೆಂಗಳೂರಿನ ಸಮೀಪದಲ್ಲಿರುವ ನೆಲಮಂಗಲದ ಹೆಸರುಘಟ್ಟದಲ್ಲಿ. ಈ ಊರನ್ನು ದೇವಾಲಯಗಳ ತವರೂರು ಎಂದು ಸಹ ಕರೆಯಲಾಗುತ್ತದೆ.